ನಿರ್ಲಕ್ಷ್ಯ ನಿರ್ಲಕ್ಷ್ಯ ನಿರ್ಲಕ್ಷ್ಯ. ಕೇಂದ್ರದಿಂದ ರಾಜ್ಯಕ್ಕೆ ಬರೀ ನಿರಾಸೆ. ಯಡಿಯೂರಪ್ಪನವರೇ, ಇನ್ನು ಇದೆಯಾ ನಿರೀಕ್ಷೆ? ಮೋದಿಯನ್ನ ಸಿದ್ದು ಸುಮ್ನೆ ಟೀಕಿಸ್ತಾರ? ಪ್ರಧಾನಿ ನರೇಂದ್ರ ಮೋದಿ ಓರ್ವ ಮಹಾನ್ ಸುಳ್ಳುಗಾರ. ಮೋದಿ ಬಾಯ್ ಬಿಟ್ರೆ ಬರೋದು ಬರೀ ಬಂಡಲ್, ಹೇಳೋದೊಂದು ಮಾಡೋದು ಮತ್ತೊಂದು ಅಂತೇಳಿ ಹುಲಿಯ ಸಿದ್ದರಾಮಯ್ಯ ಪದೇ ಪದೇ ಮೋದಿ ವಿರುದ್ಧ ಆರೋಪಗಳನ್ನ ಮಾಡ್ತಾನೆ ಇರ್ತಾರೆ. ಆದ್ರೆ ಮೋದಿ ಮಾತ್ರ ಇದಕ್ಕೆ ರಿಯಾಕ್ಷನ್ ಕೊಡೋ ಗೋಜಿಗೆ ಹೋಗಲ್ಲ. ಹೋಗ್ಲಿ ಬಿಡಿ, ಮೋದಿ ಟೀಕೆಗಳಿಗೆ ಉತ್ತರ ಕೊಡಲ್ಲ ಅಂತ ಅಂದ್ಕೋಬಹುದು. ಆದ್ರೆ ಕರ್ನಾಟಕವನ್ನ ಕಂಡ್ರೆ ಪ್ರಧಾನಿ ಮೋದಿಗೆ ಯಾಕಿಷ್ಟು ನಿರ್ಲಕ್ಷ್ಯ, ಯಾಕಿಷ್ಟು ಉಡಾಫೆ? ಕೊರೋನಾದಿಂದ ಜನ ಬೀದಿಯಲ್ಲಿ ಸಾಯ್ತಾ ಇದ್ದಾರೆ. ಐಸಿಯು ಬೆಡ್ ಸಿಗದೆ, ಆಕ್ಸಿಜನ್ ಸಿಗದೆ ಜನ ವಿಲ ಒದ್ದಾಡಿ ಉಸಿರು ಚೆಲ್ಲುತ್ತಿದ್ದಾರೆ. ಆದ್ರೂ ಮೋದಿಯವರ ಹೃದಯ ಕರಗೋದೇ ಇಲ್ಲ. ಯಾಕೆ? ಹಾಗಾದ್ರೆ ಹುಲಿಯ ಸಿದ್ದರಾಮಯ್ಯನವರು ಆರೋಪಿಸಿರೋದು ಅಕ್ಷರಶಃ ನಿಜ ಅಲ್ವೇ? ಅಷ್ಟಕ್ಕೂ ಪ್ರಧಾನಿ ಮೋದಿ ಕರ್ನಾಟಕವನ್ನ ಯಾಕೆ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಗೊತ್ತಾ? ಮೋದಿ ಪದೇ ಪದೇ ಕರ್ನಾಟಕವನ್ನ ನಿರ್ಲಕ್ಷಿಸಿದ್ರು ಯಡಿಯೂರಪ್ಪನವರು ಮೋದಿ ಮೇಲೆ ನಿರೀಕ್ಷೆ ಇಟ್ಟುಕೊಂಡಿರೋದು ಯಾಕೆ? ಅದನ್ನ ಹೇಳ್ತೀನಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಇದು ಪ್ರಧಾನಿ ಮೋದಿಯವರ ಕಾಮನ್ ಡೈಲಾಗ್. ಆದ್ರೆ ನುಡಿದಂತೆ ನಡೆಯುತ್ತಿದ್ದಾರಾ ಮೋದಿ? ಸಬ್ಕಾ ಸಾಥ್ ಓಕೆ, ಸಬ್ಕಾ ವಿಕಾಸ್ ಎಲ್ಲಿ ಆಗ್ತಾ ಇದೆ? ಕರ್ನಾಟಕದ ವಿಷಯದಲ್ಲಿ ಪ್ರತಿ ಸಲವೂ ಮೋದಿ ಮತ್ತು ಕೇಂದ್ರ ಸರ್ಕಾರದಿಂದ ನಿರ್ಲಕ್ಷ್ಯವೇ ಎದ್ದು ಕಾಣ್ತಾ ಇದೆ. ಇತ್ತೀಚೆಗೆ ಚಾಮರಾಜನಗರದಲ್ಲಿ 28 ಮಂದಿ ಆಕ್ಸಿಜನ್ ಇರದೆ ಸಾವನ್ನಪ್ಪಿದ್ರು. ಆ ಸಾವುಗಳಿಗೆ ಯಾರು ಕಾರಣ? ಆಸ್ಪತ್ರೆಯ ಸಿಬ್ಬಂದಿಯ, ಇಲ್ಲ ಸೋಂಕಿತರ ಕುಟುಂಬಸ್ಥರ, ಅಥವಾ ಕರ್ನಾಟಕಕ್ಕೆ ಕಡಿಮೆ ಆಕ್ಸಿಜನ್ ಕಳಿಸಿದ ಕೇಂದ್ರ ಸರ್ಕಾರನ ಅಂತ ನೋಡಿದ್ರೆ ಕೇಂದ್ರ ಸರ್ಕಾರ ಅನ್ನೋದು ಸ್ಪಷ್ಟವಾಗುತ್ತೆ. ಇದೇ ಕಾರಣಕ್ಕೆ ರಾಜ್ಯ ಹೈಕೋರ್ಟ್ ಕೇಂದ್ರ ಸರ್ಕಾರವನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದೆ. ರಾಜ್ಯದ ಆಕ್ಸಿಜನ್ ಬಳಕೆಗೆ ವಿಧಿಸಿರುವ ಮಿತಿ ಮತ್ತು ಪೂರೈಕೆ ಪ್ರಮಾಣ ಹೆಚ್ಚಿಸುವ ಕುರಿತು ಬುಧವಾರ ಬೆಳಗ್ಗೆ 10 ಗಂಟೆಯೊಳಗೆ ಕೇಂದ್ರ ಸರ್ಕಾರ ನಿರ್ಧಾರ ಕೈಗೊಂಡು ತಿಳಿಸದಿದ್ದರೆ ನ್ಯಾಯಾಲಯವೇ ಈ ಸಂಬಂಧ ಸೂಕ್ತ ಆದೇಶ ಹೊರಡಿಸಲಿದೆ ಎಂದು ಎಚ್ಚರಿಸಿತ್ತು. ರಾಜ್ಯದಲ್ಲಿ ಆಕ್ಸಿಜನ್ ಕೊರತೆಯಿಂದ ಜನ ಸಾಯುತ್ತಿದ್ರು ಇನ್ನು ಯಾವಾಗ ಆಕ್ಸಿಜನ್ ಪ್ರಮಾಣ ಹೆಚ್ಚಿಸುತ್ತೀರಿ? ಇನ್ನೆಷ್ಟು ಜನ ಸಾಯ್ಬೇಕು ನಿಮ್ಗೆ? ನೀವು ನಿರ್ಧಾರ ತೆಗೆದುಕೊಳ್ಳುವವರೆಗೆ ಕಾಯುತ್ತಾ ಕೂರಬೇಕೆ ಎಂದು ಕಟುವಾಗಿ ಪ್ರಶ್ನಿಸಿದ ನ್ಯಾಯಪೀಠ ದೇಶದ ಇತರೆ ರಾಜ್ಯಗಳಲ್ಲಿ ದಾಖಲಿಸಿರುವ ಕೊರೋನಾ ಪ್ರಕರಣಗಳು ಹಾಗೂ ರಾಜ್ಯವಾರು ಆಕ್ಸಿಜನ್ ಪೂರೈಕೆ ವಿವರ ಒದಗಿಸುವಂತೆ ತಾಕೀತು ಮಾಡಿತ್ತು. ಹಾಗಾದ್ರೆ ಮೋದಿ ಸರ್ಕಾರ ಕರ್ನಾಟಕಕ್ಕೆ ಆಮ್ಲಜನಕ ಪೂರೈಕೆಯಲ್ಲೂ ತಾರತಮ್ಯ ಮಾಡುತ್ತಿದೆಯಾ? ಕರ್ನಾಟಕದ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಯಾಕಿಷ್ಟು ನಿರ್ಲಕ್ಷ್ಯ? ಬಿಎಸ್ ಯಡಿಯೂರಪ್ಪ ಭಿಕ್ಷುಕರ. ಸದ್ಯದ ಪರಿಸ್ಥಿತಿಯಲ್ಲಿ ಯಡಿಯೂರಪ್ಪ ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ ಅಂತೆನಿಸುತ್ತೆ. ಯಾಕಂದ್ರೆ ರಾಜ್ಯದ ಕೊರೋನಾ ರೋಗಿಗಳಿಗೆ ಬೆಡ್ ಕೊಡಿ, ವೆಂಟಿಲೇಟರ್ ಕೊಡಿ, ಆಕ್ಸಿಜನ್ ಕೊಡಿ ಅಂತೇಳಿ ಬಿಎಸ್ವೈ ಭಿಕ್ಷುಕರ ರೀತಿ ಪ್ರಧಾನಿಯನ್ನ ಬೇಡುತ್ತಿದ್ದಾರೆ ಅಂತೇಳಿ ಬುಧವಾರ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ರು. ಅಷ್ಟೇ ಅಲ್ಲ, ರಾಜ್ಯದ 25 ಬಿಜೆಪಿ ಸಂಸದರು ಯಾವ ಬಿಲ ಸೇರಿದ್ದಾರೆ? ಇಲ್ಲಿ ಹುಲಿಯಂತೆ ಕಿರುಚಾಡೋ ಸಂಸದರು ಪ್ರಧಾನಿ ನರೇಂದ್ರ ಮೋದಿ ಅವರ ಎದುರು ಇಲಿಗಳಾಗಿ ಬಿಲ ಸೇರೋದ್ಯಾಕೆ ಅಂತೇಳಿ ಸಿದ್ದರಾಮಯ್ಯ ಪ್ರಶ್ನಿಸಿದ್ರು. ಪ್ರವಾಹದ ಸಂತ್ರಸ್ತರಿಗೆ ಕೇಂದ್ರದಿಂದ ಬಂದೇ ಇಲ್ಲ ಪರಿಹಾರ. 2019-2020 2 ವರ್ಷವೂ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಕೃಷ್ಣೆ ಉಕ್ಕಿ ಹರಿದಿದ್ಲು. ಇದರಿಂದ ಭೀಕರ ಪ್ರವಾಹ ಸೃಷ್ಟಿಯಾಗಿ ನೂರಾರು ಹಳ್ಳಿಗಳಲ್ಲಿ ಜಲ ಪ್ರಳಯ ಏರ್ಪಟ್ಟಿತ್ತು. ಮನೆ ಮಠ ಕಳ್ಕೊಂಡು ಸಾವಿರಾರು ಕುಟುಂಬಗಳು ಅಕ್ಷರಶಃ ಬೀದಿಗೆ ಬಿದ್ದಿದ್ವು. ಆಗ ಸಂತ್ರಸ್ತರಿಗೆ ಕೇಂದ್ರದಿಂದ ಪರಿಹಾರದ ಹಣ ಕೊಡಿಸೋದಾಗಿ ಬಿಎಸ್ವೈ ಭರವಸೆ ಕೊಟ್ಟಿದ್ರು. ಆದ್ರೆ ಈ ನಡುವೆ ಕೇಂದ್ರದ ತಂಡ ಬಂದು ಎಷ್ಟು ಪ್ರಮಾಣದಲ್ಲಿ ನಷ್ಟವಾಗಿದೆ ಅಂತೇಳಿ ನೋಡ್ಕೊಂಡು ಹೋಗಿ ಕೇಂದ್ರಕ್ಕೆ ವರದಿಯನ್ನು ಸಲ್ಲಿಸಿತ್ತು. ಒಂದು ಅಂದಾಜಿನ ಪ್ರಕಾರ 40,000 ಕೋಟಿ ರೂಪಾಯಿಗೂ ಹೆಚ್ಚು ನಷ್ಟವಾಗಿದೆ ಅನ್ನೋ ಲೆಕ್ಕ ಇತ್ತು. ಆದ್ರೆ ಕೇಂದ್ರದಿಂದ ಪರಿಹಾರ ಬಂದಿದ್ದು ಕೇವಲ 1,850 ಕೋಟಿ ರೂಪಾಯಿ ಮಾತ್ರ. 40,000 ಕೋಟಿಯಲ್ಲಿ 1,850 ಕೋಟಿಯಲ್ಲಿ ಕನಿಷ್ಠ 2% ಪರಿಹಾರವನ್ನು ಕೇಂದ್ರ ಸರ್ಕಾರ ರಾಜ್ಯದ ಜನರಿಗೆ ಕೊಡಲಿಲ್ಲ. ಇತರೆ ರಾಜ್ಯಗಳ ಚುನಾವಣೆ ಟೈಮಲ್ಲಿ ಸಾವಿರಾರು ಕೋಟಿ ಅನುದಾನ ಬಿಡುಗಡೆ ಮಾಡೋ ಕೇಂದ್ರದ ಮೋದಿ ಸರ್ಕಾರಕ್ಕೆ ರಾಜ್ಯದ ಜನರ ಕಣ್ಣೀರು ಮತ್ತು ಪರದಾಟ ಯಾಕೆ ಕಾಣಲ್ಲ? ಅದು ಕೂಡ ಯಡಿಯೂರಪ್ಪ ಪರಿಹಾರದ ಹಣಕ್ಕಾಗಿ ಕೇಂದ್ರದ ಬಳಿ ಹಲವು ಸಲ ಗೋಗರೆದ್ರು ಮೋದಿ ಸರ್ಕಾರ ಸಿಎಂ ಮಾತಿಗೆ ಸೊಪ್ಪು ಹಾಕೋದೇ ಇಲ್ಲ.
ಮಹದಾಯಿ ನದಿ ವಿವಾದವನ್ನು ಪರಿಹರಿಸಿಲ್ಲ. ಗೋವಾ ಮತ್ತು ಕರ್ನಾಟಕದ ನಡುವಿನ ಮಹದಾಯಿ ನದಿ ನೀರು ಹಂಚಿಕೆ ವಿವಾದ ಹಲವು ವರ್ಷಗಳಿಂದಲೂ ಇದೆ. ಗೋವಾದಲ್ಲಿ ಬಿಜೆಪಿ ಸರ್ಕಾರವೇ ಇರೋದ್ರಿಂದ ಪ್ರಧಾನಿ ಮೋದಿ ಮಧ್ಯಪ್ರವೇಶಿಸಿ ಮಾತುಕತೆ ಮೂಲಕ ಕರ್ನಾಟಕಕ್ಕೆ ನ್ಯಾಯ ಒದಗಿಸಿಕೊಡಬೇಕೆಂದು ರಾಜ್ಯದ ಜನ ಹಲವು ಸಲ ಮನವಿ ಮಾಡಿಕೊಂಡಿದ್ರು. ಮೋದಿ ಹೃದಯ ಕರಗಲೇ ಇಲ್ಲ. 3 ಕೃಷಿ ಕಾಯ್ದೆಗಳನ್ನು ಹಿಂಪಡೆದಿಲ್ಲ. 3 ಕೃಷಿ ಕಾಯ್ದೆಗಳನ್ನ ಹಿಂಪಡೆಯುವಂತೆ ರೈತರು ದೇಶಾದ್ಯಂತ ಸಾಲು ಪ್ರತಿಭಟನೆಗಳನ್ನ ನಡೆಸಿದ್ರು. ದಿಲ್ಲಿಯಲ್ಲಿ 100 ದಿನಗಳ ಕಾಲ ಅಹೋರಾತ್ರಿ ಧರಣಿ ಕೂಡ ನಡೆಸಿದ್ರು. ಆದ್ರೂ ಪ್ರಧಾನಿ ಮೋದಿ ಆ ಕಾಯ್ದೆಗಳನ್ನ ಹಿಂಪಡೆದಿಲ್ಲ. ರಾಜ್ಯದ ರೈತರು ಬಾರ್ಕೋಲ್ ಚಳುವಳಿ ಸೇರಿದಂತೆ ಹಲವು ಸಲ ಪ್ರತಿಭಟನೆಗಳನ್ನ ನಡೆಸಿದ್ರು. ಆದ್ರೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಜಗ್ಗಿಲ್ಲ. ಹೀಗಾಗಿ ಮೋದಿಗೆ 56 ಇಂಚಿನ ಎದೆ ಇದ್ರೆ ಸಾಲ್ದು, ಅದರಲ್ಲಿ ಹೃದಯನೂ ಇರಬೇಕು ಅಂತೇಳಿ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು. ಇದಷ್ಟೇ ಅಲ್ಲ, ರಾಜ್ಯಕ್ಕೆ ಹಂಚಿಕೆಯಾಗಬೇಕಾಗಿರೋ GST ಪಾಲಲ್ಲೂ ಕೇಂದ್ರ ಸರ್ಕಾರ ತಾರತಮ್ಯ ಮಾಡುತ್ತಿದೆ ಅನ್ನೋ ಆರೋಪಗಳಿವೆ. ಆದ್ರೆ ಕೇಂದ್ರ ಸರ್ಕಾರದ ಈ ಅನ್ಯಾಯದ ವಿರುದ್ಧ ನಮ್ಮ ರಾಜ್ಯದ 25 ಬಿಜೆಪಿ ಎಂಪಿಗಳು ದನಿ ಎತ್ತುತ್ತಲೇ ಇಲ್ಲ. ಇನ್ನ ಸಿಎಂ BSY ಅವರು ಪದೇ ಕೇಳಿದ್ರು ಅದನ್ನ ಕೇಂದ್ರ ಸರ್ಕಾರ ಕಿವಿ ಮೇಲೆ ಹಾಕೊಂತಿಲ್ಲ. ಹೀಗಾಗಿ ಸಿಎಂ BSY ಸ್ವಪಕ್ಷದವರಿಂದಲೇ ಟೀಕೆಗೆ ಗುರಿಯಾಗುತ್ತಿದ್ದಾರೆ. ಯಡಿಯೂರಪ್ಪಂಗೆ ಕಣ್ಣು ಕಿವಿ ಸರಿಯಿಲ್ಲ ಹೀಗಂತ ಹೇಳಿದ್ದು ಹುಲಿಯ ಸಿದ್ದರಾಮಯ್ಯ ಅಲ್ಲ, ಬಿಜೆಪಿ MLC H ವಿಶ್ವನಾಥ್ ಅವರು ತಮ್ಮದೇ ಸರ್ಕಾರವನ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಬೆಂಗಳೂರಿನಲ್ಲಿ BBMP ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಬೆಡ್ ಬ್ಲಾಕಿಂಗ್ ದಂಧೆ ಬಗ್ಗೆ ಮೇ 4ರಂದು ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಹಾಗೂ ಪಕ್ಷದ 3 ಶಾಸಕರು ದನಿ ಎತ್ತಿದ್ರು. ಇದೀಗ ಹಳ್ಳಿ ಹಕ್ಕಿ H ವಿಶ್ವನಾಥ್ ಅವರು ಕೂಡ ತಮ್ಮದೇ ಸರ್ಕಾರದ ವಿರುದ್ಧ ರೆಬೆಲ್ ಆಗಿದ್ದಾರೆ. ಮುಖ್ಯಮಂತ್ರಿ BS ಯಡಿಯೂರಪ್ಪಂಗೆ ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ, ಹೇಳಿದ್ದು ಅರ್ಥ ಕೂಡ ಆಗಲ್ಲ, ಇಂತಹವರನ್ನ ಕಟ್ಕೊಂಡು ಏನ್ ಮಾಡೋಕೆ ಸಾಧ್ಯ ಹೇಳಿ ಎಂದು ಟೀಕೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮುಖ್ಯಮಂತ್ರಿ ಯಡಿಯೂರಪ್ಪನವರ ಬಳಿ ಹೋದ ಖಾತೆಗಳು ಸತ್ತು ಹೋಗ್ತವೆ. ಒಂದು ದಿನವೂ ಯಡಿಯೂರಪ್ಪ BBMPಗೆ ಹೋಗಿಲ್ಲ, ಸಭೆ ಕೂಡ ನಡೆಸಿಲ್ಲ. ಹೀಗಿದ್ದ ಮೇಲೆ ಅವರಿಗೆ ಆ ಖಾತೆ ಯಾಕೆ? ಇಷ್ಟೆಲ್ಲ ಬೆಳವಣಿಗೆಗೆ BBMP ಬೆಡ್ ಅವ್ಯವಹಾರಕ್ಕೆ ಯಡಿಯೂರಪ್ಪ ಅವರೇ ನೇರ ಹೊಣೆ ಎಂದು ಆರೋಪಿಸಿದ್ದಾರೆ. BBMP ಆಯುಕ್ತ ಗೌರವ್ ಗುಪ್ತಾ ದೆಸೆಯಿಂದಲೇ ಇದೆಲ್ಲ ಆಗಿದ್ದು. ಆತ 10% ಗುಪ್ತ. ಯಡಿಯೂರಪ್ಪ ಎಲ್ಲವನ್ನು ತಮ್ಮ ಬಳಿ ಇಟ್ಟುಕೊಂಡಿದ್ದರಿಂದಲೇ ಈ ಪರಿಸ್ಥಿತಿ ಉದ್ಭವವಾಗಿದೆ ಎಂದು ಕಿಡಿಕಾರಿದ್ದಾರೆ. ಪಂಚಪಾಂಡವರ ನೇಮಕಕ್ಕೂ ಹಳ್ಳಿ ಹಕ್ಕಿ ಗರಂ. ಸುಧಾಕರ್ ಸ್ಥಿತಿ ದ್ರೌಪದಿ ವಸ್ತ್ರಾಪಹರಣ ಮಾಡಿದಂತಾಗಿದೆ. ಕೊರೋನಾ ನಿರ್ವಹಣೆಗೆ 5 ಜನ ಸಚಿವರನ್ನ ನೇಮಕ ಮಾಡಿರೋ ವಿಚಾರಕ್ಕೂ ಹಳ್ಳಿ ಹಕ್ಕಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಆರೋಗ್ಯ ಸಚಿವ ಡಾಕ್ಟರ್ K ಸುಧಾಕರ್ ಅವರಿಂದ ಎಲ್ಲ ಅಧಿಕಾರ ಕಿತ್ತುಕೊಂಡ್ರು. ಅವರ ಪರಿಸ್ಥಿತಿ ಈಗ ದ್ರೌಪದಿ ವಸ್ತ್ರಾಪಹರಣ ಮಾಡಿದಂತಾಗಿದೆ. ಅವರ ಅಧಿಕಾರವನ್ನ ಜಗದೀಶ್ ಶೆಟ್ಟರ್, ಅಶ್ವಥ್ ನಾರಾಯಣ್, ಆರ್ ಅಶೋಕ್ಗೆ ಕೊಟ್ಟಿದ್ದಾರೆ. ಇವತ್ತು ಆ ಸುಧಾಕರ್ ಬಳಿ ನೀನು ಏನು ಅಂದ್ರೆ ಹೆಲ್ತ್ ಮಿನಿಸ್ಟರ್ ಎನ್ನಬೇಕು ಅಷ್ಟೇ. ಆತನ ಬಳಿ ಬೇರೆ ಏನು ಅಧಿಕಾರ ಇಲ್ಲ. ಅಷ್ಟಕ್ಕೂ ಇದು ಕಮಿಟಿ ಮಾಡುವ ಸಮಯ ಹಿಂದೆಯೇ ಇದನ್ನ ಮಾಡಿದ್ರೆ ಅನುಕೂಲವಾಗುತ್ತಿತ್ತು ಎಂದು MLC ವಿಶ್ವನಾಥ್ ರಾಜ್ಯ ಸರ್ಕಾರವನ್ನ ಸ್ವಪಕ್ಷದ ನಾಯಕರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅದೇನೇ ಇರ್ಲಿ, ಒಂದು ಕಡೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಯಾವ ಮನವಿಯನ್ನು ಕಿವಿಗೆ ಹಾಕಿಕೊಳ್ಳುತ್ತಿಲ್ಲ. ಇತ್ತ BSY ಸರ್ಕಾರ ಕೂಡ ರಾಜ್ಯದ ಜನರ ಸಮಸ್ಯೆಗಳನ್ನ ಕೇಳುತ್ತಿಲ್ಲ. ಹೀಗಾಗಿ ಇವರನ್ನ ಗೆಲ್ಲಿಸಿ ಕಳಿಸಿದ ಜನ ಈಗ ಸಂಕಷ್ಟದಲ್ಲಿ ನಲುಗುವಂತಾಗಿದೆ. ಹಾಗಾದ್ರೆ 2023ರಲ್ಲೂ ನಿಮಗೆ ಈ ಬಿಜೆಪಿ ಸರ್ಕಾರವೇ ಬೇಕಾ, ಇಲ್ಲ ಸಿದ್ದರಾಮಯ್ಯ ಸರ್ಕಾರ ಬೇಕಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ YouTube ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.